ಓಂ ನಮಃ ಶಿವಾಯ. ಸ್ವಾಮಿ ಕೊಡಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ದೇವಸ್ಥಾನ ಅಂದರೆ ದೇವಾಲಯಕ್ಕೆ ಹೋಗ್ತೇವೆ, ಅಲ್ಲಿ ಪ್ರಸಾದ ಕುಂಕುಮ ಕೊಡ್ತಾರೆ ಅಲ್ವಾ, ಅದನ್ನು ಅಲ್ಲೇ ಕೆಲವರು ಏನು ಮಾಡ್ತಾರೆ, ಗೋಡೆಗೆ ಅಂಟಿಸೋರು ಇರ್ತಾರೆ. ಅದರಿಂದ ಏನಾಗುತ್ತೆ, ನಾವು ಯಾವ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಮುಂಚೆ ಏನು ಮಾಡಬೇಕು, ಚಾನಲ್ ನೋಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಸಬ್ಸ್ಕ್ರೈಬ್ ಮತ್ತು ಉತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಅದನ್ನು ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರ್ತದೆ, ಕ್ಲಿಕ್ ಮಾಡಿದಾಗ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುವಂಥದ್ದು. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಿಮ್ಮ ಏನೇ ಸಮಸ್ಯೆ ಇದ್ದರೂ ಖಂಡಿತವಾಗ್ಲೂ ನನಗೆ ಡೀಟೇಲ್ ಆಗಿ ಸಮಸ್ಯೆನ ಬರೆದುಕೊಳಿಸಿ ರಾಶಿ ನಕ್ಷತ್ರದ ಜೊತೆಗೆ ಅದಕ್ಕೆ ತಕ್ಕ ಪರಿಹಾರವನ್ನು ನಾನು ಸೂಚಿಸ್ತೇನೆ. ಸಮಸ್ಯೆನ ಮಾತ್ರ ಕರೆಕ್ಟಾಗಿ ಅರ್ಥ ಆಗುವಾಗೆ ಬರೆದುಕೊಳಿಸಿ. ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಖಂಡಿತವಾಗ್ಲೂ ನಾನು ಅದನ್ನು ನೋಡಿ ಹೇಳ್ತೇನೆ. ಸಮಯದ ಭಾವದಿಂದ ಸ್ವಲ್ಪ ಉತ್ತರ ಕೊಡೋದು ಲೇಟ್ ಆಗ್ಬೋದು, ಆದರೆ ಪ್ರತಿಯೊಬ್ಬರಿಗೂ ಕರೆಕ್ಟಾಗಿ ಪ್ರಶ್ನೆ ಕಳಿಸಿದವರಿಗೂ ಉತ್ತರ ಕೊಡ್ತೇನೆ. ಅದೇ ಯಾರಿಗಾದರೂ ವಿಶೇಷ ಮಾಡಬೇಕು ಅಂದರೆ ಇದ್ರೆ ಯಾವುದೇ ಒಂದು ರೀತಿಯ ಒಳ್ಳೆಯ ರೀತಿಯಲ್ಲಿ ಖಂಡಿತವಾಗ್ಲೂ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡಬಹುದು. ಖಂಡಿತವಾಗ್ಲೂ ನಾನು ವಿಶ್ ಮಾಡ್ತೇನೆ. 8 ತಾರೀಕು ಅಂದರೆ ಬುಧವಾರ ದಿನ ಬಸವನ ಗೌಡ ಹುಲ್ಲತ್ತಿ ಅವರ ಬರ್ಡೇ ಇತ್ತು. ಹಾಗೆಯೇ ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಮತ್ತು ಅವರ ಹೆಂಡತಿ ಭಾರತಿ ಕೂಡ, ಅವರಿಬ್ಬರಿಗೂ ಅವರ ಸಮಸ್ಯೆ ಏನಿದೆ ಅದೆಲ್ಲ ದೂರವಾಗಲಿ, ಒಳ್ಳೆಯದಾಗಲಿ ಅಂತ ಬಸವನ ಗೌಡ ಹುಲ್ಲತ್ತಿಗೆ ನಾನು ತುಂಬ ಹೃದಯದಿಂದ ಒಂದು ಬರ್ಡೇ ವಿಶ್ ಮಾಡ್ತಾ ಇದ್ದೇನೆ. ಮತ್ತು ಅವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅವರ ಏನು ಕಷ್ಟ ಇದೆ, ಅವರ ಏನು ಸಮಸ್ಯೆ ಇದೆ ಅದು ದೂರವಾಗಲಿ ಅಂತಲೂ ಕೇಳ್ಕೊಳ್ತೇನೆ ದೇವರ ಹತ್ರ. ಹಾಗೆಯೇ ನೀವು ಕೂಡ ಈ ಥರ ಏನಾದರೂ ಒಂದು ವಿಶ್ ಮಾಡೋದು ಇದ್ದರೆ ನನಗೆ ತಿಳಿಸ್ಬೋದು. ಹಾಗೆಯೇ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತೀರಿ. ಹಾಗೆಯೇ ನಾನು ನಿಮ್ಮ ಜೊತೆ ಇರೋದರ ಜೊತೆಗೆ ನಾನು ನಮ್ಮ ಶಿವದೇವರ ಕೊರಕ ಜೊತೆ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ದೇವಸ್ಥಾನಕ್ಕೆ ಹೋಗುವಲ್ಲಿ ಕುಂಕುಮ ಮತ್ತು ಗಂಧ ಕೊಡ್ತಾರೆ, ಶ್ರೀಗಂಧ ಕೊಡ್ತಾರೆ ನಮ್ಮ ಹಣೆಗೆ ಹಚ್ಚಲಿಕ್ಕೆ, ಅಥವಾ ನಮಗೆ ಪ್ರಸಾದ ರೂಪದಲ್ಲಿ. ನಾವು ಕೆಲವರು ಏನು ಮಾಡ್ತಾರೆ, ಅದಕ್ಕೆ ಪ್ರಸಂಗ ಮಾಡಲಿಕ್ಕೆ ಹೋಗ್ತಾರೆ. ಆ ಕುಂಕುಮ ಏನಿರುತ್ತೆ, ಕುಂಕುಮ ಅಥವಾ ಗಂಧವನ್ನು ಆ ದೇವಸ್ಥಾನದ ಗೋಡೆ ಮೇಲೆ ಅಂಟಿಸ್ತಾರೆ. ಖಂಡಿತವಾಗ್ಲೂ ಆ ತಪ್ಪನ್ನು ಯಾವತ್ತೂ ಮಾಡಬೇಡಿ. ನಾನು ಮೊನ್ನೆನೇ ಹೇಳಿದ್ದೆ, ದೇವಸ್ಥಾನಕ್ಕೆ ಹೋಗುವ ಎಲ್ಲ ವಿಷಯಗಳನ್ನು ನೆನಪಿಟ್ಕೊಳ್ಳಿ ಅನ್ನೋದರಲ್ಲಿ ಹೇಳಿದ್ದೆ. ಅದರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡಿದ್ದೇನೆ. ಏನಾಗುತ್ತೆ ಅಂದರೆ, ಬೇರೆ ಬೇರೆ ರೀತಿಯ ಚರ್ಮ ರೋಗಗಳು ನಿಮಗೆ ಬರುವಂಥದ್ದು, ವಾಸಿಯಾಗದ ಚರ್ಮ ರೋಗಗಳು ಅಂತ ಹೇಳ್ತಾರೆ. ಕೆಲವೊಂದು ಚರ್ಮ ರೋಗವನ್ನು ನಾವು ವಾಸಿ ಮಾಡ್ಬೋದು. ಚರ್ಮ ರೋಗ ಬರುವಂಥದ್ದು ನಾಗದೇವರ ಒಂದು ಇದರಿಂದ ಆಗಿರಬಹುದು. ಮತ್ತು ಏನು, ಈ ಥರ ನಾವು ಪ್ರಸಾದವನ್ನು ಅಥವಾ ಕುಂಕುಮವನ್ನು ಗೋಡೆಗೆ ಹಚ್ಚಿ, ದೇವಸ್ಥಾನದ ಗೋಡೆಗೆ ಹಚ್ಚಿದರೆ ಕೂಡ ಚರ್ಮ ರೋಗಕ್ಕೆ ಅದು ಚರ್ಮ ರೋಗ ಬರುವಂತೆ ಮಾಡುತ್ತೆ. ಬೇರೆ ಬೇರೆ ಸಮಸ್ಯೆಗಳಿಂದ ನಾವು ಬಳಲಬೇಕಾಗುತ್ತೆ. ಮತ್ತು ನಾವು ಪ್ರಸಾದವನ್ನು ಪೂಜೆ ಮಾಡ್ತೇವೆ, ಪ್ರಸಾದ ಕೊಡ್ತಾರಲ್ವ, ಅದನ್ನು ಎಲ್ಲೂ ಅರ್ಧ ದಾರಿಯಲ್ಲಿ ಯಾರಿಗೂ ಕೊಡಬಾರ್ದು. ಬಾಳೆಹಣ್ಣು ಯಾರಿಗಾದರೂ ನಾವು ಭಿಕ್ಷುಕರಿಗೂ ಇನ್ಯಾರಿಗೂ ಕೊಡ್ತೇವೆ, ಅದು ಅಲ್ಲ. ನಾವು ಪ್ರಸಾದ ಏನು ಪೂಜೆ ಮಾಡಿದ ಪ್ರಸಾದ ಸಿಕ್ಕಿರುತ್ತೆ, ಈ ಥರ ಕುಂಕುಮ ಆಗಿರ್ಬೋದು, ಗಂಧ ಆಗಿರ್ಬೋದು, ಅಥವಾ ಬೇರೆ ಬೇರೆ ತಿನ್ನುವ ಪ್ರಸಾದ ಆಗಿರ್ಬೋದು, ಅದನ್ನು ಕೂಡ ಮನೆಗೆ ತಂದು ಆನಂತರ ಬೇಕಾದರೆ ಬೇರೆಯವರಿಗೆ ಕೊಡಬಹುದು. ಅದನ್ನು ಬಿಟ್ಟು ಎಲ್ಲೋ ದಾರಿಯಲ್ಲಿ ಬೇರೆಯವರಿಗೆ ಅದನ್ನು ಕೊಟ್ಟು ಬರಬಾರ್ದು. ಅದು ಕೂಡ ದೋಷ ಅಂಟುಕೊಳ್ಳೋಕ್ಕೆ ಕಾರಣವಾಗುತ್ತೆ. ಮತ್ತು ಗಂಧ ಕುಂಕುಮವನ್ನು ಹಚ್ಚಲಿಕ್ಕೆ ಹೋಗಬೇಡಿ, ಚರ್ಮ ರೋಗದಿಂದ ಬಳಲಬೇಕಾಗುತ್ತೆ. ಧನ್ಯವಾದ.